ದುಡ್ಡು ಕೊಟ್ರೆ ಸೆಂಟ್ರಲ್ ಜೈಲಲ್ಲಿ ಬಿಂದಾಸ್ ಆಗಿ ಲೈಫ್ ಮಾಡಬಹುದು. ಯಾಕೆ ಹೀಗೆ ಹೇಳ್ತಾ ಇದ್ದೀವಿ ಅಂತ ಅನ್ಕೊಂಡ್ರ? ಜೈಲು ಅಂತಂದ್ರೆ, ಜೈಲು ವಾಸ ಅಂತಂದ್ರೆ ಕೈದಿಗಳ ಮನಃಪರಿವರ್ತನೆ ಮಾಡಬೇಕಾದಂತಹ ಒಂದು ಸ್ಥಳ ಅಂತ. ಆದ್ರೆ ಇಲ್ಲಿ ಸಿಗರೇಟ್ ಬೇಕಾ? ಸಿಗತ್ತೆ. ಎಣ್ಣೆ ಬೇಕಾ? ಸಿಗತ್ತೆ. ಎಲ್ಲವೂ ಕೂಡ ಸಿಗತ್ತೆ. ಇದು ಜೈಲಲ್ಲ, ಐಷಾರಾಮಿ ಜೀವನ. ಜೈಲಿಂದ ಹೊರಬಂದ ಖೈದಿಯೇ ಹೇಳಿದಂತಹ ಸ್ಫೋಟಕ ಸತ್ಯ ಇದು. ಇದು ಇವತ್ತು ನಿನ್ನೆಯ ಮಾತಲ್ಲ, ಹಲವಾರು ದಿನಗಳಿಂದಲೂ ಕೂಡ ಇಂತಹ ವಿಚಾರಗಳು ಬಹಿರಂಗ ಆಗ್ತಾನೆ ಇರುತ್ತೆ. ಅಷ್ಟೇ ಯಾಕೆ, ದೊಡ್ಡ ದೊಡ್ಡ ಅಧಿಕಾರಿಗಳೇ ಈ ಕುರಿತಾಗಿ ಧ್ವನಿ ಎತ್ತದಾಗೂ ಕೂಡ ಅಲ್ಲಿನ ಅಕ್ರಮವನ್ನು ನಿಲ್ಲಿಸುವುದಕ್ಕೆ ಸಾಧ್ಯ ಆಗಿಲ್ಲ. ಇದು ಬಳ್ಳಾರಿ ಸೆಂಟ್ರಲ್ ಜೈಲಿನ ಅಗೋಚರ ವಾಸ್ತವ. ಬಳ್ಳಾರಿ ಸೆಂಟ್ರಲ್ ಜೈಲ್ ಸಿಕ್ಕಾಪಟ್ಟೆ ಫೇಮಸ್ಸು. ದುಡ್ಡು ಕೊಟ್ರೆ ಅಲ್ಲಿ ಸಿಗರೇಟು ಸಿಗತ್ತೆ, ಮದ್ಯವೂ ಸಿಗತ್ತೆ, ಗಾಂಜಾ ಕೂಡ ಸಿಗತ್ತಂತೆ. ಎಲ್ಲವೂ ಸಿಗತ್ತಂತೆ ಈ ಸೆಂಟ್ರಲ್ ಜೈಲಿನಲ್ಲಿ. ಸೆಂಟ್ರಲ್ ಜೈಲಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಮಾತನಾಡಲೇಬೇಕು ಕಾಂಚಾಣ. ಹೌದು, ದುಡ್ಡು ಕೊಟ್ರೆ ಏನು ಬೇಕಾದ್ರೂ ಸಿಗತ್ತೆ ಅನ್ನುವಂತಹ ಒಂದು ಕರಾಳ ಸತ್ಯವನ್ನ ಅಲ್ಲೇನೆ ಜೈಲು ವಾಸ ಅನುಭವಿಸಿ ಹೊರಬಂದಂತಹ ಖೈದಿ ಹೇಳಿದ್ದಾರೆ. ಎಸ್, ವಿಚಾರಣಾಧೀನ ಖೈದಿಯಿಂದ ಈ ಸ್ಫೋಟಕ ಸತ್ಯ ಬಯಲಾಗಿದೆ. 1.5 ವರ್ಷ ಜೈಲಲ್ಲೇ ಇದ್ರು ಈ ಖೈದಿ. ಈಗ ಅಲ್ಲಿನ ಒಂದು ಕರಾಳ ಸತ್ಯವನ್ನ ಬಚ್ಚಿಟ್ಟಿದ್ದಾರೆ. ವಿಚಾರಣಾಧೀನ ಖೈದಿನೇ ಸ್ಫೋಟಕ ಸತ್ಯವನ್ನ ಬಯಲು ಮಾಡಿದ್ದಾರೆ. ಹತ್ತತ್ರ 1.5 ವರ್ಷ ಜೈಲಿನಲ್ಲಿ ಇದ್ದಂತಹ ಖೈದಿ ಹೇಳಿದಂತಹ ಒಂದು ಸತ್ಯ ಇದು. ಎಸ್, ಜೈಲಲ್ಲಿ ಖೈದಿ ನೋಡೋದಕ್ಕೆ ದುಡ್ಡು ಕೊಡಬೇಕು. ನಾವೀಗ ಯಾರು ಹೋಗ್ತೀವಿ, ಒಬ್ರು ಖೈದಿ ಇರ್ತಾರೆ ಅಲ್ಲಿ, ಅವರನ್ನ ಮೀಟ್ ಮಾಡಬೇಕು ಅಥವಾ ಅವರನ್ನ ನೋಡಬೇಕು ಅಂತ ಅಂದ್ರೆ ಅಲ್ಲಿಂದ ಶುರುವಾಗುತ್ತೆ ದುಡ್ಡಿನ ಒಂದು ರೀತಿಯಾಗಿ ಕಾಂಚಾಣದ ಚಲಾಟ. ಹೌದು, ಜೈಲಲ್ಲಿ ಖೈದಿ ನೋಡಬೇಕು ಅಂತಂದ್ರೆ ದುಡ್ಡು ಕೊಡಬೇಕು. ಮಾತನಾಡಿಸೋದಕ್ಕೆ ಸೇರಿ ಎಲ್ಲದಕ್ಕೂ ಕೂಡ ದುಡ್ಡು ಕೊಡಲೇಬೇಕು. ದುಡ್ಡು ಕೊಟ್ರೆ ಜೈಲಲ್ಲಿ ಏನ್ ಬೇಕಾದ್ರೂ ಸಿಗತ್ತೆ. ಜೈಲಿನ ಅಕ್ರಮಗಳ ಬಗ್ಗೆ ದೂರು ನೀಡಿದ್ದಾರೆ ವಿಚಾರಣಾಧೀನ ಖೈದಿ. ಹೊರಗಡೆ ಬಂದು ಈ ಅಕ್ರಮಗಳ ಬಗ್ಗೆ ಅವರೇನೆ ದೂರು ಕೊಟ್ಟಿದ್ದಾರೆ. ಜೈಲಿನ ಸಿಬ್ಬಂದಿಯಿಂದ ದೂರು ನೀಡದಂತೆ ಖೈದಿಗೆ ಮನವಿ ಮಾಡ್ಕೊಂಡಿದ್ದಾರಂತೆ. ಆ ಜೈಲಿನಲ್ಲಿ ಇದ್ರಲ್ಲ ಸಿಬ್ಬಂದಿ, ಯಾರು ದುಡ್ಡು ತಗೊಳ್ತಾ ಇದ್ರಲ್ಲ, ಅವರು ದಯವಿಟ್ಟು ದೂರೆಲ್ಲ ಕೊಡಬೇಡಿ ಅಂತ ಮನವಿ ಮಾಡ್ಕೊಂಡಿದ್ದಾರಂತೆ. ಜೈಲು ಸಿಬ್ಬಂದಿ ಖೈದಿ ಮಾತನಾಡಿರುವಂತಹ ಆಡಿಯೋ ಏನಿದೆ ವೈರಲ್ ಆಗಿದೆ. ಅಂದ್ರೆ ಜೈಲಿನಿಂದ ಆಚೆ ಬಂದ ಮೇಲೆ ಆ ಖೈದಿ ಮತ್ತೆ ಆ ಸಿಬ್ಬಂದಿ ಮಾತನಾಡಿದ್ದಾರೆ. ಮಾತನಾಡಿರುವಂತಹ ಆಡಿಯೋದಲ್ಲಿ ಇದೆಲ್ಲವೂ ಕೂಡ ಇದೆ. ದುಡ್ಡು ಇಸ್ಕೊಳ್ತಾ ಇದ್ದಿದ್ದು, ಇವ್ರು ದುಡ್ಡು ಕೊಡ್ತಾ ಇದ್ದಿದ್ದು, ಬೇರೆಯವ್ರು ಬಂದು ದುಡ್ಡು ಕೊಡ್ತಾ ಇದ್ದಿದ್ದು, ಒಬ್ಬ ಖೈದಿನ ಮೀಟ್ ಮಾಡಬೇಕು ಅಂತಂದ್ರೂ ದುಡ್ಡು ಕೊಡಬೇಕು, ಮಾತನಾಡಿಸ್ಬೇಕು ಅಂತಂದ್ರೂ ದುಡ್ಡು ಕೊಡಬೇಕು, ಜೊತೆಗೆ ಅಲ್ಲಿದ್ದಂತಹ ಖೈದಿಗಳು ದುಡ್ಡು ಕೊಟ್ಟು ಏನ್ ಬೇಕಾದ್ರೂ ತರಿಸ್ಕೊಳ್ಬಹುದು ಅನ್ನೋ ಸನ್ನಿವೇಶ ಕೂಡ ಅಲ್ಲಿ ಇರೋದನ್ನ ಇವರಿಬ್ಬರ ಸಂಭಾಷಣೆಯಲ್ಲೂ ಕೂಡ ಕೇಳಿಸ್ಕೊಳ್ಬಹುದು. ದಯವಿಟ್ಟು ದೂರ್ಗೀರೆಲ್ಲ ಕೊಡಕ್ ಹೋಗಬೇಡಿ ಅಂತ ಆ ಸಿಬ್ಬಂದಿ ಮನವಿ ಮಾಡ್ಕೊಂಡಿದ್ದಾರೆ ಈ ಖೈದಿ ಹತ್ರ. ಹಾಗಾದ್ರೆ ಆ ಆಡಿಯೋ ಸಂಭಾಷಣೆ TV5ಗೆ ಲಭ್ಯವಾಗಿದೆ. ಏನಿದೆ ಅದರಲ್ಲಿ ನೋಡೋಣ. ಮೇಡಮ್, ಈಗ ನಾನು ಲೆಟರ್ ನಲ್ಲಿ ಬರೆದಂತ ವಿಷಯ ಯಾವ್ದಾದ್ರು ತಪ್ಪಿದೆನಾ ಮೇಡಮ್? ಇನ್ಶಿಯಲ್ ಆದ್ಮೇಲೆ ಆ ಸೆಕ್ಷನ್ ಹೋಗುತ್ತೆ. ಅವ್ರು ನನಗೆ ಅಡ್ರೆಸ್ ಮಾಡಬಹುದು, ಇನ್ನೊಬ್ಬ ಜೈಲರಿಗೆ ಅಡ್ರೆಸ್ ಮಾಡಬಹುದು, ಅಥವಾ ಇನ್ನೊಬ್ಬ ಕೇಸ್ ವರ್ಕರ್ಗೆ ಅಡ್ರೆಸ್ ಮಾಡಬಹುದು. ಅವ್ರು ಯಾರಿಗೆ ಅಡ್ರೆಸ್ ಮಾಡ್ತಾರೋ ಆ ಕಡೆ ಹೋಗುತ್ತೆ ಲೆಟ್ರು. ಇದು ವೇ ಆಫ್ ಅಡ್ಮಿನಿಸ್ಟ್ರೇಷನ್. ಬಟ್ ಮೇಡಮ್, ಜೈಲಲ್ಲಿ ಅಷ್ಟು ಸ್ಪೆಷಲಿಸ್ಟ್ ಕೊಟ್ರೆ ಕೈದಿಗಳು ಏನಾಗ್ತಾರೆ ಮೇಡಮ್? ಅವ್ರು ಇನ್ನೂ ಟ್ರೈನಿಂಗ್ ತಗೊಂಡು ಇನ್ನೂ ಕ್ರೈಮ್ ಜಾಸ್ತಿ ಮಾಡಲ್ಲ. ಆರೋಪದ ಬಗ್ಗೆ ನಾನು ತಪ್ಪು ಅಂತ ಹೇಳ್ತೀನಿ ಮೇಡಮ್. ಇದು ಯಾರು ಮೇಡಮ್ ನಂಬರ್ ಇದು? ಹಲೋ, ನಂದೇಪ್ಪ, ಓನ್ ನನ್ನ ಪ್ರೈವೇಟ್ ನಂಬರ್ ಈಗ. ಮೇಡಮ್, ನಾನು ನಿಮ್ಮ ಹತ್ರ ಎಷ್ಟು ಸಲ ಬಂದಿದ್ದೆ ನಾನು, ನಿಮಗೂ ಗೊತ್ತು ಮೇಡಮ್, ನನಗೂ ಗೊತ್ತು ಮೇಡಮ್. ಅಲ್ಲ, ಬಂದಿದೀಯಾ? ನೀನ್ ಅರ್ಜಿ ಕೊಟ್ಟಿದ ತಕ್ಷಣ ನಾನು ನೇರ ತಗೊಳ್ಳೋ ಅಥಾರಿಟಿ ನಾನಲ್ಲ. ನಾನು ಹೆಡ್ ಆಫ್ ಇನ್ಸ್ಟಿಟ್ಯೂಟ್ ಇನ್ಶೂರ್ ಮಾಡ್ಕೊಟ್ಟಾಗ ನಾನು ತಗೋಬೇಕು. ಅವತ್ತು ನಾನು ಅದನ್ನೇ ಹೇಳಿದ್ದೆ, ಇವತ್ತು ಅದನ್ನೇ ಹೇಳ್ತೀನಿ. ಇನ್ನು ಮುಂದೆ ನೀನ್ ಬಂದ್ ಅರ್ಜಿ ಕೊಟ್ಟರು ಹೆಡ್ ಆಫ್ ಇನ್ಸ್ಟಿಟ್ಯೂಟ್ ಇನ್ಶೂರ್ ಮಾಡ್ಕೊಡಪ್ಪ ಅಂತಾನೆ ಹೇಳೋದು ನಾನು. ಅದಕ್ಕೆ ನೀವು ಎಕ್ಸ್ಟ್ರಾ ವರ್ಡ್ ಮಾತಾಡಲ್ಲ. ಕರೆಕ್ಟ್ ಮೇಡಮ್. ನಾನು ಯಾವ್ದೇ ರೀತಿಯಲ್ಲಿ ನಾನು ತಪ್ಪು ಅಂತ ಹೇಳ್ತಿಲ್ಲ ಮೇಡಮ್, ಆದ್ರೆ ನಾನು ನಿಮ್ಗೆ ಕೇಳ್ತಿದ್ದೀನಿ ಮೇಡಮ್. ಅಲ್ಲ, ಕೇಳು. ನಾನು ಅದಕ್ಕೆ ಕ್ಲಿಯರ್ ಡೈರೆಕ್ಷನ್ ನಿನಗೆ ಹೇಳಿದೀನಿ. ಇಲ್ಲಪ್ಪ, ನಾನು ಡೈರೆಕ್ಟ್ ತಗೊಳಕ್ ಬರಲ್ಲ ನಿನ್ನ ಅರ್ಜಿಗಳು. ಹೆಡ್ ಆಫ್ ಇನ್ಸ್ಟಿಟ್ಯೂಟ್ ಕೂಡ ಅವ್ರು ಇನ್ಶೂರ್ ಮಾಡ್ಕೊಟ್ರೆ ನಾನು ತಗೋತೀನಪ್ಪ. ಇಲ್ಲ, ನನಗೆ ಅಡ್ರೆಸ್ ಮಾಡಲಿ, ಯಾರಿಗಾದ್ರೂ ಅಡ್ರೆಸ್ ಮಾಡಲಿ, ಯಾರಿಗೆ ಅಡ್ರೆಸ್ ಮಾಡ್ತಾರೋ ಅವ್ರು ತಗೋತಾರೆ ಮೇಡಮ್. ಈಗ ನಾನು ಲೆಟರ್ ನಲ್ಲಿ ಬರೆದಂತ ವಿಷಯ ಯಾವ್ದಾದ್ರು ತಪ್ಪಿದೆನಾ ಮೇಡಮ್? ತಪ್ಪು ಸರಿ ಬಗ್ಗೆ ನಾನು ಈಗ ಕಾಮೆಂಟ್ ಮಾಡಕ್ ಆಗಲ್ಲ ಅಶೋಕ್. ನೀನು ಅದನ್ನೇ ಅರ್ಥ ಮಾಡ್ಕೊ. ನಾನು ತಪ್ಪು ಸರಿ ಅನ್ನೋದ್ರ ಬಗ್ಗೆ ಯಾವ್ದ್ರ ಬಗ್ಗೆನೂ ಮಾತಾಡ್ತಿಲ್ಲ. ಆದ್ರೆ ನೀನು ಮಾಡಿರೋ ಆರೋಪಗಳಲ್ಲಿ ನಾನು ಭಾಗಿ ಇದ್ನಾ ಅಥವಾ ನನ್ನಿಂದ ಅಂತ ಯಾವ್ದಾದ್ರು ತಪ್ಪುಗಳು ಆಗಿದಾವ ಅದನ್ನ ಹೇಳು ನನಗೆ. ಓನ್ಲಿ ಹೇಮಾನ ಪಾಯಿಂಟ್ ಆಗಿ ಇಟ್ಕೊಂಡು ನೀನ್ ಮಾತಾಡು. ನನಗೆ ಅದರ್ಸ್ ಬಗ್ಗೆ ಇನ್ನೊಂದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಆಯ್ತು ಮೇಡಮ್, ನನಗೆ ಚರಿತ್ರೆಯಲ್ಲಿ ಎಲ್ಲಾದ್ರೂ ಪಾಲ್ ತಗೊಂಡಾಳ ಮೇಡಮ್? ಅದು ನಿನಗೂ ಗೊತ್ತಿದೆ ಮೇಡಮ್. ನನಗೆ ಎಂಕ್ವೈರಿ ಕರಿತಾರಲ್ಲ ಮೇಡಮ್, ನಾನು ಖಂಡಿತವಾಗಿ ದಿನ ಮಾತಾಡ್ತೀನಿ ಮೇಡಮ್. ಇಲ್ಲ 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 ಅಶೋಕ್, ಅಲ್ಲಿ ತನ ನಿನ್ನ ನನ್ನ ಹೇಳ್ಕೊಂಡು ಹೋಗುವಂತ ಆಸೆ ಐತಾ ನಿಮಗೆ? ನನಗೆ ಆಕ್ಚುಲಿ ಯಾರೋ ಮಾಡಿದ ತಪ್ಪಿಗೆ ಆಲ್ರೆಡಿ ನಾವು ಎಷ್ಟು ಸಫರ್ ಪಡ್ತಾ ಇದೀವಿ ಗೊತ್ತಾ? ಅದನ್ನ ಸರಿ ಮಾಡ್ಕೊಂಡು ಹೋಗ್ಲಿಕ್ಕೆ ಎಷ್ಟು ಮಾಡ್ಬೇಕು ಮೇಡಮ್ ಈಗ?
ಅಲ್ಲ ನನಗೆ ಏನ್ ಮಾಡ್ಬೇಕಂತಲ್ಲ ಅಶೋಕ್, ಇನ್ನೂ ಒಂದ್ಸರಿ ಸ್ಕೂಲ್ ಆಗಿ ವಿಚಾರ ಮಾಡು. ಹೇಮಾವತಿ ಟೇಲರ್ ಇದ್ರಲ್ಲೆಲ್ಲ ಭಾಗಿಯಾಗಿದ್ದಾಳೆ ಅಂತ ಅನ್ಸಿದೆ, ಎಸ್ ನೀವ್ ಕೊಟ್ಟಿರೋದು ರೆಡಿ ಅಂತ ಹೇಳಿ, ಎಸ್ ಮೇಡಮ್ ನಾನು ಕೊಟ್ಟಿರೋದು ಬದ್ಧವಾಗಿದ್ದೀನಿ ಅಂತ ಹೇಳಿ ಬಿಟ್ಬಿಡು. ಅದಿರ್ಲಿ, ಮುಂದೆ ಬಂದ್ರೆ ನನ್ನ ಹಣೆ ಬರಕ್ ಹಿಂಗ್ ಬರ್ಕೊಂಡು ಫೇಸ್ ಮಾಡ್ತೀನಿ. ಇಲ್ಲಪ್ಪ ಮೇಡಮ್ ಮೇಲೆ ಅನಾವಶ್ಯಕ ನಾನು ಆರೋಪ ಮಾಡಿದ್ನೇನೋ, ಅದ್ರಲ್ಲಿ ಸೇರಿಸಿದ್ನೇನೋ ಅಂತ ಒಂದು ಗಿಲ್ಟ್ ಫೀಲ್ ನಿನಗೆ ಕಾಡಿದ್ರು ಆಕ್ಸೆಪ್ಟ್ ಅಷ್ಟೇ. ನನಗೆ ಉಳಿದು ನಿನ್ನ ಆರೋಪಗಳು ಪ್ರತ್ಯಾರೋಪಗಳನ್ನ ಆಮೇಲೆ ನೋಡೋಣ. ನನಗೆ ಫಸ್ಟ್ ಹೆಸರು ಇರ್ಬೇಕೋ ಬೇಡ ಅನ್ನೋದ್ರ ಬಗ್ಗೆ ನೀನೇ ಡಿಸಿಷನ್ ತಗೋ. ನಾನು ಹಾಕು ತೆಗಿ ಅಂತ ಏನು. ಎಸ್, ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಏನಿದು ಜೈಲ ಅಥವಾ ಬೇರೆ ಯಾವ್ದಾದ್ರು ಐಷಾರಾಮಿ ಹೋಟೆಲ್ನಲ್ಲಿ ಹೋಗಿ ಜೀವನ ಮಾಡ್ತಾ ಇದ್ದಾರ ಕೈದಿಗಳು? ಏನ್ ಬೇಕಾದ್ರೂ ಸಿಗತ್ತೆ, ಕುಡಿಯೋದಕ್ಕೆ ಬೇಕಂದ್ರೂ ಸಿಗತ್ತೆ, ಸಿಗರೇಟ್ ಬೇಕಂದ್ರೂ ಸಿಗತ್ತೆ, ಗಾಂಜಾ ಬೇಕು ಅಂದ್ರೂ ಸಿಗತ್ತೆ. ಹಾಗಾದ್ರೆ ಜೈಲು ಅಂತ, ಕಾರಾಗೃಹ ಅಂತ ಹೇಳೋದು ಯಾಕೆ ಇದನ್ನ? ಜೊತೆಗೆ ಅಲ್ಲಿರುವಂತಹ ಅಕ್ರಮಗಳ ಕುರಿತಾಗಿ ಇವತ್ತು ನೆನ್ನೆ ಅಲ್ಲ ಅನೇಕರು ಧ್ವನಿ ಎತ್ತಿದ್ದಾರೆ, ಅಲ್ಲಿ ಇದ್ದು ಬಂದವರು ಹೇಳಿದ್ದಾರೆ. ಅಷ್ಟೇ ಯಾಕೆ, ದೊಡ್ಡ ದೊಡ್ಡ ಅಧಿಕಾರಿಗಳೇ ಧ್ವನಿ ಎತ್ತದಾಗೂ ಕೂಡ ಕ್ರಮ ತೆಗೆದುಕೊಂಡಿಲ್ಲ. ಏನಿದು ಬಳ್ಳಾರಿ ಜೈಲಿನ ಕರ್ಮಕಾಂಡ? ಹೌದು ಶಿಲ್ಪ, ಏನು ಅಶೋಕ್ ಅಂತಕ್ಕಂತ ವ್ಯಕ್ತಿ ಯಾವುದೋ ಒಂದು ಜೈಲಿಗೆ ಹೋಗ್ತಾರೆ. ಜೈಲಿಗೆ ಹೋಗುವವರೆಗೂ ಜೈಲು ಅಂದ್ರೆ ಶಿಕ್ಷೆಗೆ ಕೊಡ್ತಕ್ಕಂತ ಒಂದು, ನಾವು ಮಾಡಿರೋ ತಪ್ಪಿಗೆ ಕೊಡ್ತಕ್ಕಂತ ಶಿಕ್ಷೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಜೈಲಿಗೆ ಹೋಗ್ತಾರೆ. ಆದ್ರೆ ಜೈಲಿಗೆ ಹೋದ್ಮೇಲೆ ಅವ್ರಿಗೆ ಗೊತ್ತಾಗ್ತದೆ ಜೈಲು ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಈಸಿ ಇದೆ ಅಂತಕ್ಕಂಥದ್ದು. ಅಂದ್ರೆ ಅಲ್ಲಿ ಜೈಲಿಗೆ ಬರ್ತಕ್ಕಂತ ಕೈದಿಗಳಿಗೆ ಯಥೇಚ್ಛವಾಗಿ ಎಲ್ಲವೂ ಸಿಗ್ತಕ್ಕಂಥದ್ದು. ಅಂದ್ರೆ ಗಾಂಜಾ, ಬೀಡಿ, ಸಿಗರೇಟು ಸೇರಿದಂತೆ ಗುಟ್ಕಗಳು, ತಂಬಾಕು, ಹೀಗೆ ಎಲ್ಲವೂ ಅವ್ರಿಗೆ ಏನ್ ಬೇಕು ಅದೆಲ್ಲವೂ ಸಿಗುತ್ತೆ. ದುಡ್ಡು ಕೊಟ್ರೆ ಸಾಕು ಏನೆಲ್ಲ ಸಿಗುತ್ತೆ ಅನ್ನುವಂತಹ ಒಂದು ಮಾಹಿತಿಗೆ ಅವನಿಗೆ ಗೊತ್ತಾಗುತ್ತೆ. ಗೊತ್ತಾದ ತಕ್ಷಣ ಅಶೋಕ್ ಏನ್ ಮಾಡ್ತಾರೆ, ಅಲ್ಲಿ ನಡೀತಕ್ಕಂತ ಕರ್ಮಕಾಂಡಗಳನ್ನ ಪ್ರತಿಯೊಂದು ರೆಕಾರ್ಡ್ ಮಾಡಿ ಇಟ್ಕೊಳ್ತಾರೆ. ಯಾವಾಗ ಅವರು ಸುದ್ದಿಗೋಷ್ಠಿ ಮಾಡುವಾಗ ಜೈಲಿನ ಕರ್ಮಕಾಂಡವನ್ನ ಬಿಚ್ಚಿಡ್ಬೇಕು ಅನ್ನುವಂಥದ್ದು ಪ್ರಯತ್ನ ಮಾಡ್ತಾರೋ, ಆ ಸಂದರ್ಭದಲ್ಲೂ ಕೂಡ ಜೈಲಿನ ಸಿಬ್ಬಂದಿಗಳು ಅವ್ರಿಗೆ ಸಂಪರ್ಕ ಮಾಡುವ ಮೂಲಕ ಇಲ್ಲಿ ನಿರ್ತಕ್ಕಂತ ಅಕ್ರಮಗಳನ್ನ ಯಾವುದೇ ಕಾರಣಕ್ಕೂ ಪತ್ರಿಕಾಗೋಷ್ಠಿ ಮಾಡಬೇಡಿ ಅನ್ನುವಂತ ಒಂದು ಮನವಿಯನ್ನ ಕೂಡ ಮಾಡ್ಕೊಳ್ತಾರೆ. ಅದರ ಜೊತೆಗೆ ಏನಿದೆ ಇದು ಸಮಸ್ಯೆ ಏನಿದೆ ಅದನ್ನೆಲ್ಲ ಸರಿಪಡಿಸ್ತೀವಿ ಅನ್ನುವಂತ ಒಂದು ಭರವಸೆಯನ್ನ ಕೂಡ ಅಶೋಕ್ ಕೊಡ್ತಕ್ಕಂತ ಕೆಲಸ ಜೈಲಿನ ಸಿಬ್ಬಂದಿಗಳು ಮಾಡ್ತಾರೆ. ಶಿಲ್ಪ, ಒಟ್ಟಾರೆ ನೋಡುವುದಾದ್ರೆ ಇದು ಬಳ್ಳಾರಿ ಜೈಲಿನ ಒಂದೇ ಚಿತ್ರಣ ಅಲ್ಲ, ರಾಜ್ಯದ ಎಲ್ಲಾ ಜೈಲುಗಳಲ್ಲೂ ಈ ತರದ ಒಂದು ಸಂಸ್ಕೃತಿ ಇರತಕ್ಕಂಥದ್ದು. ಅಂದ್ರೆ ದುಡ್ಡು ಕೊಟ್ರೆ ಏನೆಲ್ಲ ತಂದು ಕೊಡುವಂತದ್ದು ಯಥೇಚ್ಛವಾಗಿ ನಡೆದಿರ್ತಕ್ಕಂಥದ್ದು. ಸೊ ಇದನ್ನ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಈತ ಗಮನ ಹರಿಸಿ ಜೈಲಿಗೆ ಮೇಜರ್ ಸರ್ಜರಿ ಮಾಡ್ಬೇಕಾಗಿರ್ತಕ್ಕಂಥದ್ದು. ಏನೋ ತಪ್ಪುಗಳನ್ನ ಮಾಡಿ ಏನು ಜೈಲಿಗೆ ಬರ್ತಾರೆ ಬಂದವರಿಗೆ ಶಿಕ್ಷೆ ಅಂತಕ್ಕಂಥದ್ದು ಸಂಪೂರ್ಣ ಮರೀಚಿಕೆ ಅನ್ನುವಂಥದ್ದು. ಈ ರೀತಿಯಾಗಿದ್ರೆ ಆರಾಮಾಗಿ ಹೋಟೆಲ್ ಒಂದರಲ್ಲಿ ಇದ್ದು ಹೊರಗೆ ಹೋಗುವಂತ ಪರಿಸ್ಥಿತಿ ಇದೀಗ ನಮ್ಮ ಜೈಲ್ಗಳ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಶಿಲ್ಪ, ಒಟ್ಟಾರೆಯಾಗಿ ಗೃಹ ಸಚಿವರು ಜೈಲ್ ಕಡೆ ಗಮನ ಹರಿಸಬೇಕು ಅಂತಕ್ಕಂಥದ್ದು ಹೇಳ್ಬೋದು ಶಿಲ್ಪ. ಎಸ್, ಧನ್ಯವಾದ ವೆಂಕಟೇಶ್ ಡೀಟೇಲ್ಸ್ಗಾಗಿ.